ಶಾರಿಕ್ ತಂದಿದ್ದು ಅಂತಿಂತಹ ಬಾಂಬ್ ಅಲ್ಲ, ಇಡೀ ಬಸ್ ಅನ್ನೇ ಸ್ಫೋಟಿಸುವ ಶಕ್ತಿ ಆ ಕುಕ್ಕರ್ ಬಾಂಬ್ಗಿತ್ತು. ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಲೀಟರ್ ಕುಕ್ಕರ್ ತುಂಬಾ ಇತ್ತು ಸ್ಫೋಟಕದ ಜೆಲ್, ಒಂದು ಡಿಟೋನೇಟರ್, ಪ್ಲಸ್ ಮತ್ತು ಮೈನಸ್ ಕನೆಕ್ಟಿಂಗ್ ಕೂಡ ಇತ್ತು. ಪ್ಲಸ್ ಮತ್ತು ಮೈನಸ್ ಕನೆಕ್ಟ್ ಆಗದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ಒಂದು ಶಾರ್ಟ್ ಸರ್ಕ್ಯೂಟ್ ಆದಂತಹ ಪರಿಣಾಮವೇ ಅಷ್ಟು ಒಂದು ಸ್ಫೋಟ ಆಗಿರೋದು. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಡಿಟೋನೇಟರ್ಗೆ ಪವರ್ ಹೋಗದೆ ಕೇವಲ ಜೆಲ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಸದ್ಯ ಅಷ್ಟರ ಮಟ್ಟಿಗೆ ಆ ಒಂದು ಪ್ರಯತ್ನ ಇದೆಯಲ್ಲ ಅದು ಅಲ್ಲಿ ಫೇಲ್ಯೂರ್ ಆಗಿದೆ. ಜೆಲ್ಗೆ ಬೆಂಕಿ ಹೊತ್ಕೊಂಡು ಜೆಲ್ ಉರಿದು ದಟ್ಟ ಹೊಗೆ ಕಾಣಿಸ್ಕೊಂಡಿದೆ. ಅಲ್ಲಿ ಒಂದು ಬ್ಲಾಸ್ಟ್ ಆಗಿರೋದು. ಡಿಟೋನೇಟರ್ ಮತ್ತು ಜೆಲ್ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವೆರಡೂ ಉರಿದಿದ್ರೆ ಏನಾಗ್ತಾ ಇತ್ತು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಕೃತ್ಯ ನಡೀತಿತ್ತು. ದೊಡ್ಡ ಮಟ್ಟದ ಸ್ಫೋಟ ಆಗ್ತಾ ಇತ್ತು. ಸರಿಯಾಗಿ ಸ್ಫೋಟವಾಗಿದ್ರೆ ಆಟೋನೇ ಪುಡಿ ಪುಡಿ ಆಗ್ತಿತ್ತು. ಸುತ್ತಮುತ್ತಲಿನ ವಾಹನಗಳು ಜಖಮ್ಮಾಗಿ ಸಾವು ನೋವು ಸಂಭವಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅದರಲ್ಲಿ ಸರಿಯಾದ ರೀತಿಯಲ್ಲೇ ಆತ ಅದನ್ನ ರೆಡಿ ಮಾಡಿಟ್ಕೊಂಡು ಬಂದಿದ್ದ. ಆದ್ರೆ ಅಲ್ಲಿ ಕನೆಕ್ಟಿವ್ ಆಗಿ ಆಗ್ಬೇಕಾಗಿರೋದು ಪ್ಲಸ್ ಮೈನಸ್ ಕನೆಕ್ಟ್ ಆಗಿರ್ಲಿಲ್ಲ. ಜೊತೆಗೆ ಅಲ್ಲಿ ಜೆಲ್ಗೆ ಬೆಂಕಿ ಹೊತ್ಕೊಂಡಿರುವಂತಹ ಪರಿಣಾಮವಾಗಿ ಅಲ್ಲಿ ಆ ರೀತಿಯಾದಂತಹ ಒಂದು ಬ್ಲಾಸ್ಟ್ ಆಗಿದೆ. ಈಗ ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಈ ಎಲ್ಲಾ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದ್ದು, ಹಾಗಾದ್ರೆ ಅದರ ಪವರ್ ಎಷ್ಟಿತ್ತು? ನಾವು ಮೊನ್ನೆಯಿಂದಲೇ ಹೇಳ್ತಾ ಇದ್ವಿ, ಆತ ಬಳಸಿದಂತಹ ಆ ಒಂದು ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತಹ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಆ ಕುಕ್ಕರ್ ಬ್ಲಾಸ್ಟ್ ಆಗುವ ಸಂದರ್ಭ ಇದೆಯಲ್ಲ ಅದರ ತೀವ್ರತೆ ಎಷ್ಟಾಗಿರಬಹುದು ಅನ್ನೋದನ್ನ ನಾವು ಮೊನ್ನೆಯಿಂದಲೂ ಕೂಡ ವಿಧಿವಿಜ್ಞಾನ ತಂಡದವರಿಂದ ಕೇಳ್ತಾ ಇದ್ವಿ, ತಜ್ಞರ ಹತ್ರ ಮಾತನಾಡಿಸುವ ಸಂದರ್ಭದಲ್ಲಿ. ಈಗ ಎಫ್ಎಸ್ಎಲ್ ನ ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯೇ ಹೇಳ್ತಾ ಇದೆ ಎಷ್ಟು ದೊಡ್ಡ ಮಟ್ಟದ ಸ್ಫೋಟ ಆಗಬಹುದಾಗಿತ್ತು, ಎಷ್ಟು ದೊಡ್ಡ ವಿಧ್ವಂಸಕ ಕೃತ್ಯ ಅಲ್ಲಿ ನಡೀಬಹುದಾಗಿತ್ತು. ಆದ್ರೆ ಅವೆಲ್ಲವೂ ಕೂಡ ಈಗ ತಪ್ಪಿದೆ. ಅದೃಷ್ಟ ಅಂತಾನೆ ಹೇಳಬೇಕಾಗತ್ತೆ, ದೇವರ ದಯೆ ಅಂತ ಹೇಳಬೇಕಾಗತ್ತೆ. ಅಲ್ಲಿನ ಜನ ಪುಣ್ಯ ಮಾಡಿದಾರಪ್ಪ, ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಬೇಕೋ ಗೊತ್ತಿಲ್ಲ. ಜೊತೆಗೆ ಇದು ಒಂದು ಸಣ್ಣ ಬ್ಲಾಸ್ಟ್ ಅಷ್ಟೇ ಅಂತ ಹೇಳಿ ಯೋಚನೆ ಕೂಡ ಮಾಡುವ ಹಾಗಿರ್ಲಿಲ್ಲ ಈ ಪ್ರಕರಣವನ್ನ. ಇಮಿಡಿಯೇಟ್ ಆಗಿ ಪೊಲೀಸರು ಅದು ಏನೇ ಆಗಿರ್ಲಿ, ಜನ ಪ್ಯಾನಿಕ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಮೊದಲಿಂದಾಗಿ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಕೂಡ ಪೊಲೀಸರು ತಮ್ಮ ರೀತಿಯಲ್ಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ರು, ತನಿಖೆಯನ್ನ ಕೈಗೊಂಡಿದ್ರು. ಆ ಪರಿಣಾಮವೇ 2 ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಕೃತ್ಯ ನಡೆಯೋದಕ್ಕೆ ಸಾಧ್ಯ ಆಗಿತ್ತು ಅನ್ನೋದು ಗೊತ್ತಾಗಿದ್ದು, ಈತ ಶಾರಿಕ್ ಅನ್ನೋದು ಪತ್ತೆ ಹಚ್ಚಿದ್ದು, ಜೊತೆಗೆ ಈತ ಇಂತಹ ಒಂದು ಕೃತ್ಯ ಮಾಡೋದಕ್ಕೆ ರೆಡಿ ಆಗಿದ್ದ ಅನ್ನೋದು ಆತನ ಮೈಸೂರಿನ ಮನೆಯನ್ನ ನೋಡಿದಾಗ್ಲೇ ಗೊತ್ತಾಗಿದ್ದು. ಹಾಗಾದ್ರೆ ಈತ ಯಾವ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡು ಬಂದಿದ್ದ ಅನ್ನೋದಕ್ಕೆ ಅವತ್ತು ಸಿಕ್ಕಂತಹ ವಸ್ತುಗಳು, ಕುಕ್ಕರ್ ಆಗಿರ್ಬೋದು, ಅಲ್ಲಿ ವೈರ್ ಆಗಿರ್ಬೋದು, ನಟ್ ಬೋಲ್ಟ್ಗಳು ಆಗಿರ್ಬೋದು, ರಾಸಾಯನಿಕ ವಸ್ತುಗಳಾಗಿರ್ಬೋದು, ಆ ಕೆಮಿಕಲ್ಗಳೇ ಸಾಕ್ಷಿಯಾಗಿದೆ. ಅವೆಲ್ಲದರ ಬಗ್ಗೆ ಈಗ ಎಫ್ಎಸ್ಎಲ್ ನ ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ ಸಿಕ್ಕಿದೆ. ಬಾಂಬ್ ಸ್ಫೋಟ ಅಷ್ಟು ಎಫೆಕ್ಟ್ ಮಾಡಲಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ದಿನೇಶ್ ರಾವ್ ಅವರು ವಿವರಿಸಿದ್ದಾರೆ, ನೋಡೋಣ. ಮತ್ತೆ ಸರ್ಕ್ಯೂಟ್ ನಲ್ಲಿ ಯಾವ್ದಾರ ವ್ಯತ್ಯಾಸ ಆಗಿ, ಬಟ್ ಡೆಫಿನೆಟ್ಲಿ ನೀವು ತೋರಿಸಿರ್ತಕ್ಕಂಥ ಪಿಕ್ಚರ್ ಆಲಿಸಿ ನೋಡ್ಬೇಕಾದ್ರೆ ಆ ಕುಕ್ಕರ್ ಇನ್ ಲಿಡ್ ಓಪನ್ ಆಗಿದೆ. ಸೊ ಯೂಶಲಿ ಕುಕ್ಕರ್ ಲಿಡ್ ಓಪನ್ ಆದಾಗ ಬ್ಲಾಸ್ಟ್ ಎಫೆಕ್ಟ್ ತುಂಬಾ ಕಮ್ಮಿ ಆಗತ್ತೆ. ಅದೇ ಕುಕ್ಕರ್ ಒಡೆದೋಗಿದ್ರೆ ಬ್ಲಾಸ್ಟ್ ಎಫೆಕ್ಟ್ ತುಂಬಾ ಜಾಸ್ತಿ ಆಗಿರ್ತಿತ್ತು. ಸೊ ಪಾಸಿಬಲಿ ಅಲ್ಲಿ ಏನೋ ಒಂದು ಲೋಪ ಇದೆ. ಅಪಾರ್ಟ್ ಫ್ರಮ್ ದಟ್ ನೀವ್ ಹೇಳಿದಾಗೆ ಡೆಟನೇಷನ್ ಮತ್ತೆ ಸರ್ಕ್ಯೂಟ್ ನಲ್ಲಿ ಯಾವ್ದಾರ ವ್ಯತ್ಯಾಸ ಆಗಿ, ಬಟ್ ಡೆಫಿನೆಟ್ಲಿ ದಿಸ್ ಇಸ್ ಆಕ್ಸಿಡೆಂಟಲ್ ಬ್ಲಾಸ್ಟ್ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಅವನು ಏನ್ ಮಾಡ್ಬೇಕಂತಿದ್ದ ಅದು ಮಾಡಕ್ಕಿಂತ ಮುಂಚೆನೆ ಆಗಿರೋದ್ರಿಂದ ಇಟ್ಸ್ ಆಕ್ಸಿಡೆಂಟಲ್ ಬ್ಲಾಸ್ಟ್ ಪಾಸಿಬಲ್. ಆಮೇಲೆ ಎಲ್ಲದಕ್ಕಿಂತ ತನಿಖೆ ತುಂಬಾ ಮಹತ್ವದು. ಯಾಕಂದ್ರೆ ಅವನು ಅದೇ ಟೈಮ್ ಯಾಕೆ ಚೂಸ್ ಮಾಡ್ದ, ಆಮೇಲೆ ಅವತ್ತಿಂದು ಆ ದಿನ ಆ ಟೈಮು ಆ ಸುತ್ತಮುತ್ತ ಅರೌಂಡ್ ದಟ್ ಪರ್ಟಿಕ್ಯುಲರ್ ಟೈಮ್ ಏನಾದ್ರೂ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಟಾರ್ಗೆಟ್ ಏನಿದೆ ಅಂತ ಪೊಲೀಸರು ಪತ್ತೆ ಹಚ್ಚೋದು ತುಂಬಾ ಮಹತ್ವದು. ಯಾಕಂದ್ರೆ ಆ ಟಾರ್ಗೆಟ್ಗೆನು ಮತ್ತೆ ಈ ಸಂಘಟನೆಗಳ ಸಂಬಂಧ ಏನಾದ್ರೂ ಇರುತ್ತೆ ಅದನ್ನ ಕಲೆ ಹಾಕ್ಬೇಕು. ಆಮೇಲೆ ಎಲ್ಲದಕ್ಕಿಂತ ಈ ಆಧಾರ್ ಕಾರ್ಡ್ ಫೋರ್ಜರಿ ಮಾಡೋದು, ಆಧಾರ್ ಕಾರ್ಡ್ ಅನ್ನ ಫ್ಯಾಬ್ರಿಕೇಟ್ ಮಾಡೋದು, ಅದಕ್ಕೆ ಸೂಕ್ತವಾದ ಒಂದು ದೊಡ್ಡ ಒಂದು ಪನಿಷ್ಮೆಂಟ್ ಕೊಡ್ಲಿಕ್ಕೆ ಒಳ್ಳೆ ಲೆಜಿಸ್ಲೇಷನ್ ಕಾನೂನು ತಿದ್ದುಪಡಿ ತಂದು ಅದರ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು.